ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಒಂದು ಸಣ್ಣ ಊರಿನಲ್ಲಿ ಸುಮತಿ ಎಂಬ ಸುಂದರ ಹುಡುಗಿ ಇದ್ದಳು. ಅವರು ತುಂಬ ಬಡವರು ಮತ್ತು ತಂದೆ ತಾಯಿ ಜೊತೆ ಸೇರಿ ವಾಸ ಮಾಡುತ್ತಿದ್ದಳು. ತುಂಬ ಉದಾರ ಮನಸ್ಸಿನ ಹೆಣ್ಣು ಮಗಳು. ಅವಳು ತುಂಬ ಅಮಾಯಕ ಮತ್ತು ಆಶಾವಾದಿ. ಆ ಹಳ್ಳಿಯ ಪಕ್ಕದಲ್ಲಿ ಒಂದು ದಟ್ಟ ಅರಣ್ಯವಿತ್ತು. ಆ ಅರಣ್ಯವನ್ನು ನೋಡಿ ಎಲ್ಲ ಜನರು ಭಯಪಡುತ್ತಿದ್ದರು. ಜನ ಎಲ್ಲ ಅದೊಂದು ಭೂತ ಪಿಚಾಚಿಗಳು ಇರುವಂತಹ ಕಾಡು ಎಂದು ಹೇಳುತ್ತಿದ್ದರು. ಯಾಕೆಂದರೆ ಅವರು ಸಣ್ಣವರಾಗಿರುವಾಗಿಂದ ಆ ಕಾಡಿನ ಬಗ್ಗೆ ಎಷ್ಟೊಂದು ಭಯಂಕರವಾದ ವಿಷಯಗಳನ್ನು ಕೇಳುತ್ತಿದ್ದರು. ಆದ್ದರಿಂದ ಅವರೆಲ್ಲ ತುಂಬ ಭಯಭೀತರಾಗಿದ್ದರು. ಹಾಗಾಗಿ ಆ ದಟ್ಟವಾದ ಕಾಡಿನಲ್ಲಿ ಹೋಗಲು ಯಾರೂ ಸಾಹಸ ಮಾಡುತ್ತಿರಲಿಲ್ಲ. ಆದರೆ ಸುಮತಿಗೆ ಮಾತ್ರ ಕಾಡೆಂದರೆ ತುಂಬ ಇಷ್ಟ. ಅವಳು ಪ್ರತಿದಿನ ಊರಿನ ಎತ್ತರವಾದ ಗುಡ್ಡದ ಮೇಲೆ ಕುಳಿತು ಆ ಕಾಡನ್ನೇ ದಿಟ್ಟಿಸಿ ನೋಡುತ್ತಿರುತ್ತಾಳೆ. ಆ ಕಾಡಿನ ಸೌಂದರ್ಯ ನೋಡಿ ತುಂಬ ಸಂತೋಷ ಪಡುತ್ತಿದ್ದಳು. ಆ ಕಾಡಿನ ಸೌಂದರ್ಯಕ್ಕೆ ಮಾರು ಹೋಗಿದ್ದಳು. ಇಷ್ಟು ಸುಂದರವಾದ ಕಾಡನ್ನು ನೋಡಿ ಜನ ಯಾಕೆ ಈ ರೀತಿ ಭಯಪಡುತ್ತಾರೆ ಎಂದು ಯೋಚಿಸುತ್ತಿದ್ದಳು. ಕಾಡಿನೊಳಗೆ ಏನಿರಬಹುದು ಎಂಬ ಕುತೂಹಲ ದಿನದಿಂದ ದಿನೇ ತುಂಬ ಹೆಚ್ಚಾಗಿತ್ತು. ಆದರೆ ಅವಳು ಈ ವಿಷಯದ ಬಗ್ಗೆ ಯಾರಿಗೂ ಕೂಡ ಹೇಳಿರಲಿಲ್ಲ. ಸುಮ್ಮನೆ ಒಬ್ಬಳೇ ಯೋಚಿಸುತ್ತಿದ್ದಳು. ಒಂದು ದಿನ ಬೆಳಗಿನ ಜಾವ ಸೂರ್ಯೋದಯವಾಗುತ್ತಲೇ ಊಟ, ನೀರು ಎಲ್ಲವನ್ನೂ ಬುತ್ತಿ ಕಟ್ಟಿಕೊಂಡು ಕಾಡಿಗೆ ಹೊರಟಳು ಸುಮತಿ. ಅವಳು ಕಾಡಿನಲ್ಲಿ ಕಾಲಿಡುತ್ತಿದ್ದ ಹಾಗೆ ಸುತ್ತಮುತ್ತಲಿನ ಪರಿಸರ, ಪಕ್ಷಿಗಳ ಕಲರವ, ಹೂಗಳ ಪರಿಮಳ ಅವಳ ಮನಸ್ಸನ್ನು ಎಷ್ಟೊಂದು ಆಕರ್ಷಣೆ ಮಾಡುತ್ತದೆ. ಎಲ್ಲವನ್ನು ನೋಡಿ ವಾವ್, ಎಷ್ಟು ಸುಂದರವಾಗಿದೆ ಈ ಕಾಡು, ನಮ್ಮ ಊರಿನ ಜನರು ಹೇಳಿದ್ದೆಲ್ಲ ಬರೀ ಸುಳ್ಳು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಹೀಗೆ ನಡೆದುಕೊಂಡು ಹೋಗುತ್ತಾ ಕಾಡಿನ ಸೌಂದರ್ಯವನ್ನು ಸವಿಯುತ್ತಾಳೆ. ಹೀಗೆ ತುಂಬ ದೂರ ನಡೆದ ನಂತರ ಅವಳ ಮನಸ್ಸಿಗೆ ಅನ್ನಿಸುತ್ತದೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು. ಹೀಗಾಗಿ ತಕ್ಷಣ ಹಿಂದೆ ತಿರುಗಿ ಎಲ್ಲ ಕಡೆ ಗಮನಿಸುತ್ತಾಳೆ. ಆದರೆ ಯಾರೂ ಕಾಣಿಸುವುದಿಲ್ಲ. ಇದೆಲ್ಲ ನನ್ನ ಭ್ರಮೆ ಎಂದುಕೊಳ್ಳುತ್ತಾಳೆ ಮತ್ತು ಮುಂದೆ ನಡೆದುಕೊಂಡು ಹೋಗುತ್ತಾಳೆ. ಆದರೆ ಸುಮತಿಗೆ ಮತ್ತೆ ಮತ್ತೆ ಅದೇ ರೀತಿ ಅನ್ನಿಸುತ್ತದೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು, ಯಾರೋ ತನ್ನನ್ನು ನೋಡುತ್ತಿದ್ದಾರೆ ಎಂದು ಅವಳಿಗೆ ಅನ್ನಿಸುತ್ತಿದೆ. ಆ ಕಾಡಿನಲ್ಲಿ ಕೆಳಗೆ ಬಿದ್ದಿರುವ ಒಣ ಎಲೆಗಳು ಶಬ್ದವಾಗಿರುತ್ತದೆ, ಯಾರೋ ನಡೆಯುತ್ತಿರುವ ಹಾಗೆ. ಅವಳು ತಕ್ಷಣ ಹಿಂದೆ ತಿರುಗಿ ನೋಡುತ್ತಾಳೆ. ಆಗ ಅಲ್ಲಿ ಒಂದು ಬೃಹದಾಕಾರವಾದ ದೊಡ್ಡದಾದ ಗೊರಿಲಾ ನಿಂತಿರುತ್ತದೆ. ಆ ದೊಡ್ಡದಾದ ಗೊರಿಲಾದ ಕಣ್ಣುಗಳು ಸೂರ್ಯನಂತೆ ಹೊಳೆಯುತ್ತಾ ಇರುತ್ತವೆ. ಈ ಗೊರಿಲಾ ನನ್ನನ್ನು ಸಾಯಿಸಿ ಬಿಡುತ್ತದೆ ಎಂದು ಸುಮತಿ ಭಯದಿಂದ ನಡುಗುತ್ತಾ ನೋಡುತ್ತಿರುತ್ತಾಳೆ. ಆದರೆ ಆ ಪ್ರಾಣಿ ಅವಳನ್ನು ಏನೂ ಮಾಡುವುದಿಲ್ಲ ಮತ್ತು ಅವಳನ್ನೇ ನೋಡುತ್ತಾ ನಿಂತಿರುತ್ತದೆ. ಆದರೆ ಸುಮತಿ ಮಾತ್ರ ನಡುಗುತ್ತಾ ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂದು ಮುಂದೆ ಓಡಿ ಹೋಗುತ್ತಾಳೆ. ಆದರೆ ಆ ಗೊರಿಲಾ ಅವಳ ದಾರಿಗೆ ಅಡ್ಡ ಬಂದು ನಿಂತುಕೊಳ್ಳುತ್ತದೆ ಮತ್ತು ಅದು ಭಯಂಕರವಾಗಿ ಶಬ್ದ ಮಾಡುತ್ತದೆ. ಏನೋ ಹೇಳುವ ರೀತಿ ಅನ್ನಿಸುತ್ತದೆ. ಆ ಗೊರಿಲಾ ನನ್ನ ಮೇಲೆ ದಾಳಿ ಮಾಡುತ್ತಿಲ್ಲ, ಬದಲಿಗೆ ನನ್ನ ಬಳಿ ಏನನ್ನೋ ಹೇಳಬಯಸುತ್ತಿದೆ ಎಂದು ಸುಮತಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಆ ಗೊರಿಲಾ ಸುಮತಿಗೆ ಒಂದು ದೊಡ್ಡ ಎಲೆಯನ್ನು ಕೊಡುತ್ತದೆ. ಸುಮತಿ ಅದನ್ನು ತೆಗೆದುಕೊಂಡು ನೋಡುತ್ತಾಳೆ. ಅದರ ಮೇಲೆ ಏನೇನೋ ಗುರುತುಗಳಿರುತ್ತವೆ. ಆದರೆ ಅದು ಅವಳಿಗೆ ಅರ್ಥವಾಗುವುದಿಲ್ಲ. ಅದರ ಮೇಲೆ ಏನೋ ವಿಚಿತ್ರವಾದ ಬರಹಗಳು ಇರುತ್ತವೆ. ಅಷ್ಟರಲ್ಲಿ ಗೊರಿಲಾ ಕೆಲವೊಂದು ಸನ್ನೆಗಳನ್ನು ಮಾಡುತ್ತದೆ. ಆಗ ಸುಮತಿ ಅಂದುಕೊಳ್ಳುತ್ತಾಳೆ, ಓ, ನಾನು ಈ ಗೊರಿಲಾ ಹೇಳಿದಂತೆ ನಡೆದುಕೊಳ್ಳಬೇಕು ಎಂದು. ಮೊದಲಿಗೆ ಸುಮತಿ ಭಯಪಟ್ಟುಕೊಂಡರೂ ನಂತರ ಧೈರ್ಯ ತಂದುಕೊಂಡು ಆ ಗೊರಿಲಾ ಹೇಳಿದಂತೆ ನಡೆದುಕೊಳ್ಳುತ್ತಾಳೆ. ಅದು ಸುಮತಿಯನ್ನು ಒಂದು ಗುಹೆಯ ಹತ್ತಿರ ಕರೆದುಕೊಂಡು ಹೋಗಿ ಗುಹೆ ಒಳಗೆ ಹೋಗಲು ತಿಳಿಸುತ್ತದೆ. ಗುಹೆಯೊಳಗೆ ಬಗ್ಗಿ ನೋಡುತ್ತಾಳೆ ಸುಮತಿ. ಅಲ್ಲಿ ಪ್ರಕಾಶಮಾನವಾದ ಒಂದು ಹಾರ ಮತ್ತು ಒಂದು ಪುಸ್ತಕ ಇರುತ್ತದೆ. ಅವಳು ಒಳ ಹೋಗಿ ಆ ಪುಸ್ತಕವನ್ನು ತೆಗೆದುಕೊಂಡು ನೋಡುತ್ತಾಳೆ. ಅಲ್ಲಿ ಅವಳಿಗೆ ಅನ್ನಿಸುತ್ತದೆ ನನ್ನ ಹಿಂದೆ ಯಾರೋ ಇದ್ದಾರೆ ಎಂದು. ತಕ್ಷಣ ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರುವುದಿಲ್ಲ. ಈ ತುಂಬ ವೇದನೆಯಿಂದ ಏನೋ ಬೇಜಾರಾಗಿ ಕುಳಿತಿರುತ್ತದೆ ಗೊರಿಲಾ. ಸುಮತಿ ಆ ಪುಸ್ತಕವನ್ನು ಓದುತ್ತಾ ಇರುತ್ತಾಳೆ. ಆ ಪುಸ್ತಕದಲ್ಲಿನ ವಿಷಯಗಳು ತುಂಬ ವಿಚಿತ್ರವಾಗಿದ್ದವು. ಆ ಪುಸ್ತಕದಲ್ಲಿ ಬರೆದಿರುತ್ತದೆ, ಈ ಗೊರಿಲಾ ಒಂದು ಮನುಷ್ಯ ಎಂದು. ಅವನು ಯಾರದೋ ಶಾಪದಿಂದ ಈ ರೀತಿ ಗೊರಿಲಾ ಆಗಿದ್ದಾನೆ. ಯಾರಾದರೂ ಒಳ್ಳೆಯ ಮನಸ್ಸುಳ್ಳ ವ್ಯಕ್ತಿ ಯಾವುದೇ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡಿದರೆ ಆ ಗೊರಿಲಾಗೆ ಶಾಪ ವಿಮೋಚನೆಯಾಗುತ್ತದೆ ಮತ್ತು ಅದು ಮರಳಿ ಮನುಷ್ಯನಾಗುತ್ತಾನೆ ಎಂದು ಬರೆದಿರುತ್ತದೆ. ಇದನ್ನೆಲ್ಲ ಓದಿದ ಸುಮತಿ, ಏನು ಇದೆಲ್ಲ ನಿಜವಾಗಿಯೂ ಈ ರೀತಿ ಎಲ್ಲಾದರೂ ಇರುತ್ತದೆಯಾ ಎಂದು ಆಶ್ಚರ್ಯಚಕಿತಳಾಗುತ್ತಾಳೆ. ಈ ಗೊರಿಲಾ ಇಂದ ನನಗೇನಾದರೂ ತೊಂದರೆ ಆಗುತ್ತದೆಯಾ ಎಂದು ಯೋಚಿಸುತ್ತಾಳೆ ಮತ್ತು ಡೈರಿಯನ್ನು ಮತ್ತೆ ಓದುತ್ತಿರುತ್ತಾಳೆ. ಶಾಪ ವಿಮೋಚನೆಯಾಗುವ ವಿಷಯದ ಬಗ್ಗೆ ಅದರಲ್ಲಿ ಏನಾದರೂ ಬರೆದಿರುತ್ತದೆಯಾ ಎಂದು. ಆದರೆ ಅದರಲ್ಲಿ ಬರೆದಿರುವ ವಿಷಯಗಳು ಅವಳಿಗೆ ಏನೂ ಅರ್ಥವಾಗುವುದಿಲ್ಲ. ಗೊರಿಲಾ ಕೆಲವು ಸನ್ನೆಗಳನ್ನು ಮಾಡಿ
ಅವಳನ್ನು ಮತ್ತೆ ಕಾಡಿನೊಳಗೆ ಕರೆದುಕೊಂಡು ಹೋಗುತ್ತದೆ. ಆದರೆ ಅವಳು ನಡೆದುಕೊಂಡು ಹೋಗುವಾಗ ಗೊರಿಲಾ ತುಂಬ ಚಿಂತೆಯಿಂದ ಹೆದರಿಕೊಂಡಿರುವುದು ಕಾಣಿಸುತ್ತದೆ. ಸುಮತಿಗೆ ಎಲ್ಲ ಅಯೋಮಯವಾಗಿರುತ್ತದೆ. ಆದರೂ ಸುಮತಿ ಗೊರಿಲಾ ಹಿಂದೆ ಹೋಗುತ್ತಾಳೆ. ಗೊರಿಲಾ ಸುಮತಿಯನ್ನು ಕಾಡಿನಲ್ಲಿರುವ ಒಂದು ನದಿಯ ಬಳಿ ಕರೆದುಕೊಂಡು ಹೋಗುತ್ತಾಳೆ. ಸುಮತಿ ಆ ನೀರಿನಲ್ಲಿ ನೋಡಿಕೊಳ್ಳುತ್ತಾಳೆ. ಆ ನೀರಿನಲ್ಲಿ ಅವಳ ಪ್ರತಿಬಿಂಬ ತುಂಬ ವಿಚಿತ್ರವಾಗಿ ಕಾಣಿಸುತ್ತದೆ. ಆ ನದಿಯಿಂದ ಒಂದು ಶಕ್ತಿ ಅವಳನ್ನು ಒಳಗಡೆ ಎಳೆದುಕೊಂಡಂತೆ ಭಾಸವಾಗುತ್ತದೆ. ಆಗ ಸುಮತಿ ಹಿಂದಕ್ಕೆ ಸರಿಯುತ್ತಾಳೆ. ಆಗ ಗೊರಿಲಾ ಅವಳ ಕೈಯನ್ನು ಹಿಡಿದುಕೊಂಡು, ಭಯಪಡಬೇಡ, ನಿನಗೇನೂ ಆಗುವುದಿಲ್ಲ ಎಂದು ಹೇಳುತ್ತದೆ. ನೀನೇನಾದರೂ ನನಗೆ ಸಹಾಯ ಮಾಡಲು ಬಯಸಿದರೆ ನಿನ್ನ ಹತ್ತಿರ ಇರುವ ಅಮೂಲ್ಯವಾದ ಯಾವುದಾದರೂ ವಸ್ತುವನ್ನು ತ್ಯಾಗ ಮಾಡಬೇಕಾಗುತ್ತದೆ ಎಂದು ಹೇಳುತ್ತದೆ. ಸುಮತಿ ಮತ್ತೆ ಯೋಚಿಸುತ್ತಾಳೆ. ಇದಕ್ಕೆ ನಾನು ಸಹಾಯ ಮಾಡಬೇಕಾ ಅಥವಾ ಬೇಡವಾ? ಇದಕ್ಕೆ ಸಹಾಯ ಮಾಡುತ್ತಾ ನಾನೇ ಯಾವುದಾದರೂ ಪ್ರಾಬ್ಲಮ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇನೆಯೋ ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಅಷ್ಟರಲ್ಲಿ ಆ ನದಿಯಲ್ಲಿಂದ ಒಂದು ಧ್ವನಿ ಕೇಳಿಸುತ್ತದೆ. ನೀನು ಆದಷ್ಟು ಬೇಗ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಯಾಕೆಂದರೆ ನಿನ್ನ ಬಳಿ ತುಂಬ ಸಮಯವಿಲ್ಲ ಎಂದು ಹೇಳುತ್ತದೆ. ಮತ್ತೊಂದು ಕಡೆ ಗೊರಿಲಾ ಅಮಾಯಕವಾದ ಮುಖದಿಂದ ಅವಳನ್ನೇ ನೋಡುತ್ತಾ ನಿಂತಿರುತ್ತದೆ. ಈಗ ಸುಮತಿ ಯೋಚಿಸುತ್ತಾಳೆ, ನಾನು ಗೊರಿಲಾಗೆ ಸಹಾಯ ಮಾಡುವುದಾ ಅಥವಾ ಓಡಿ ಹೋಗಿ ಪ್ರಾಣವನ್ನು ಉಳಿಸಿಕೊಳ್ಳುವುದಾ ಎಂದು. ಈ ಗೊರಿಲಾ ಮಾತ್ರ ಆಸೆಯಿಂದ ಅವಳನ್ನೇ ನೋಡುತ್ತಿರುತ್ತದೆ. ನನಗೆ ಸಹಾಯ ಮಾಡುತ್ತಾಳಾ ಈ ಹುಡುಗಿ ಎಂದು. ಆಗ ಸುಮತಿ ಆ ನೀರಿನಲ್ಲಿ ಕೇಳಿದ ಧ್ವನಿಯೊಂದಿಗೆ ಮಾತನಾಡುತ್ತಾಳೆ. ನನ್ನ ಬಳಿ ಅಂತಹ ಅಮೂಲ್ಯವಾದ ವಸ್ತು ಏನಿದೆ? ನಾವು ತುಂಬ ಬಡವರು, ಅದಕ್ಕೆಲ್ಲ ನಿನ್ನ ಮನಸ್ಸೇ ಉತ್ತರ ಕೊಡುತ್ತದೆ ಎಂದು ಆ ವಾಣಿ ಹೇಳುತ್ತದೆ. ಆದರೆ ಒಂದು ನಿನಗೆ ತುಂಬ ಇಷ್ಟವಾಗಿರುವಂಥದ್ದು ಮಾತ್ರ ಕೊಡಬೇಕು ಎಂದು ಹೇಳುತ್ತದೆ ಆ ವಾಣಿ. ಸುಮತಿ ಯೋಚಿಸುತ್ತಾಳೆ. ನನಗೆ ತುಂಬ ಇಷ್ಟವಾಗಿರುವಂಥದ್ದು ನನ್ನ ತಂದೆ ತಾಯಿ, ನನ್ನ ಕುಟುಂಬ ಮತ್ತು ನನ್ನ ಸ್ವಾತಂತ್ರ್ಯ. ಹಾಗಾದರೆ ಏನಿರಬಹುದು ಎಂದು ಯೋಚಿಸುತ್ತಾ ಗೊರಿಲಾ ಮುಖವನ್ನೇ ನೋಡುತ್ತಾಳೆ. ಗೊರಿಲಾ ಕಣ್ಣುಗಳಲ್ಲಿ ಒಂದು ಆಸೆ ಕಾಣಿಸುತ್ತದೆ. ಆಗ ಸುಮತಿ ಧೈರ್ಯ ತಂದುಕೊಂಡು ಹೇಳುತ್ತಾಳೆ, ನಾನು ತ್ಯಾಗಕ್ಕೆ ಸಿದ್ಧಳಿದ್ದೇನೆ. ನೀವು ಯಾರು? ನಿಮಗೆ ಈ ಪರಿಸ್ಥಿತಿ ಯಾಕೆ ಮತ್ತು ಹೇಗೆ ಬಂತು ಎಂದು ಕೇಳುತ್ತಾಳೆ. ಆಗ ಗೊರಿಲಾ ಮತ್ತೆ ನದಿ ಕಡೆ ತನ್ನ ಕೈಯನ್ನು ತೋರಿಸುತ್ತದೆ. ಆ ಸಂದರ್ಭದಲ್ಲಿ ಎದ್ದಿರುವಂತಹ ಅಲೆಗಳಿಂದ ಒಂದು ಕತೆ ಕಾಣಿಸುತ್ತದೆ. ಮೊದಲಿಗೆ ಗೊರಿಲಾ ಒಂದು ದೇಶದ ರಾಜಕುಮಾರ, ಒಂದು ದೊಡ್ಡ ಮತ್ತು ಬಲಿಷ್ಠವಾದ ದೇಶಕ್ಕೆ ರಾಜಕುಮಾರ ಮತ್ತು ಸುಂದರವಾದ ಯುವಕ. ಅವನು ಒಂದು ದಿನ ಈ ಕಾಡಿನೊಳಗೆ ಬೇಟೆಗಂತ ಬಂದಿದ್ದ. ಆಗ ಒಂದು ವಯಸ್ಸಾದ ಸ್ತ್ರೀಗೆ ಸಹಾಯ ಮಾಡಲು ನಿರಾಕರಿಸುತ್ತಾನೆ. ಆದ್ದರಿಂದ ಕೋಪಗೊಂಡ ಆ ಮಹಿಳೆ ರಾಜ ವಿಕ್ರಮ್ಗೆ ಶಾಪವನ್ನು ಕೊಡುತ್ತಾಳೆ. ನೀನು ಈ ಕ್ಷಣವೇ ಒಂದು ಗೊರಿಲಾ ಆಗು ಎಂದು ಶಾಪ ಕೊಡುತ್ತಾಳೆ ಮತ್ತು ಹೇಳುತ್ತಾಳೆ, ಯಾವಾಗ ಒಂದು ಸುಂದರವಾದ ಹುಡುಗಿ ಅವಳಿಗೆ ಇಷ್ಟವಾದ ಒಂದು ವಸ್ತುವನ್ನು ನಿನಗಾಗಿ ತ್ಯಾಗ ಮಾಡುತ್ತಾಳೋ ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇದೆಲ್ಲವನ್ನು ಕೇಳಿದ ಸುಮತಿ ಗಾಬರಿಗೊಳ್ಳುತ್ತಾಳೆ. ಗೊರಿಲಾಗೆ ಸುಮತಿ ಹೇಳುತ್ತಾಳೆ, ನಿನ್ನ ನೋವು ಏನೆಂದು ನನಗೆ ಅರ್ಥವಾಗುತ್ತದೆ, ಆದ್ದರಿಂದ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಆ ನದಿಯಿಂದ ಮತ್ತೆ ಒಂದು ಧ್ವನಿ ಕೇಳುತ್ತದೆ, ನೀನು ತ್ಯಾಗವನ್ನು ಮಾಡಿದರೆ ಆ ಗೊರಿಲಾ ಮತ್ತೆ ಮನುಷ್ಯನಾಗುತ್ತಾನೆ. ಆದರೆ ನೀನು ಮಾಡಿದ ತ್ಯಾಗದಿಂದ ನಿನ್ನೊಳಗೆ ಒಂದು ದೊಡ್ಡ ಲೋಪ ಉಂಟಾಗುತ್ತದೆ ಎಂದು ಹೇಳುತ್ತದೆ. ಆಗ ಸುಮತಿ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಯೋಚನೆ ಮಾಡುತ್ತಾಳೆ ಮತ್ತು ನಾನು ತುಂಬ ಬಡ ಕುಟುಂಬದ ಸಾಧಾರಣ ಹೆಣ್ಣು, ನನಗೆ ಚಿಕ್ಕ ಚಿಕ್ಕ ಆಸೆಗಳಿವೆ ಅಷ್ಟೇ. ಆದರೆ ಈ ಗೊರಿಲಾ ಒಂದು ದೊಡ್ಡ ಸಾಮ್ರಾಜ್ಯದ ರಾಜಕುಮಾರ. ಈ ರಾಜಕುಮಾರ ಗೊರಿಲಾ ಆಗಿ ಎಷ್ಟು ನೋವನ್ನು ಅನುಭವಿಸುತ್ತಿರಬಹುದು. ನನಗೆ ಆಗುವ ಲೋಪವು ಅದರ ನೋವಿನ ಮುಂದೆ ಏನೂ ಇಲ್ಲ. ಒಂದು ದೇಶದ ರಾಜನನ್ನು ನಾನು ಕಾಪಾಡಬಲ್ಲೆ ಎಂದು ಒಪ್ಪಿಕೊಳ್ಳುತ್ತಾಳೆ ಮತ್ತು ಅವಳು ಆ ಗೊರಿಲಾಗೆ ಸಹಾಯ ಮಾಡಲು ಒಪ್ಪಿಕೊಳ್ಳುತ್ತಾಳೆ ಮತ್ತು ನದಿಗೆ ಹೇಳುತ್ತಾಳೆ, ನಾನು ಸಹಾಯ ಮಾಡಲು ಸಿದ್ಧಳಿದ್ದೇನೆ. ಆಗ ಆ ನದಿಯಿಂದ ಒಂದು ದೊಡ್ಡ ಬೆಂಕಿಯ ಜ್ವಾಲೆ ಹೊರಬರುತ್ತದೆ ಮತ್ತು ಅವರಿಬ್ಬರನ್ನು ಸುತ್ತಿವರಿಯುತ್ತದೆ. ಮತ್ತೆ ಆ ಧ್ವನಿ ಹೇಳುತ್ತದೆ, ನೀನು ಏನು ತ್ಯಾಗ ಮಾಡುತ್ತಿರುವೆ ಎಂದು ನಿನಗೆ ಗೊತ್ತಾ? ಆಗ ಸುಮತಿ ಹೇಳುತ್ತಾಳೆ, ಏನಾದರೂ ಸರಿ, ಏನು ತ್ಯಾಗ ಮಾಡುವುದಕ್ಕೂ ನಾನು ಸಿದ್ಧಳಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಅಷ್ಟು ದೊಡ್ಡದಾದ ಗೊರಿಲಾ ಚಿಕ್ಕದಾಗುತ್ತಾ ಹೋಗುತ್ತದೆ. ಅವನು ಒಬ್ಬ ಸುಂದರವಾದ ಯುವಕನಾಗಿ ಮಾರ್ಪಾಡಾಗುತ್ತಾನೆ. ಅವನಿಗೆ ಕಣ್ಣುಗಳಲ್ಲಿ ನೀರು ತುಂಬಿರುತ್ತದೆ. ಅವನ ಕಣ್ಣೀರಿನಿಂದ ಸುಮತಿಯನ್ನು ಪ್ರೀತಿಯಿಂದ ನೋಡಿ ಮತ್ತು ಹೇಳುತ್ತಾನೆ, ನಾನು ನಿನಗೆ ಜೀವನ ಪರ್ಯಂತ ಚಿರಋಣಿಯಾಗಿರುತ್ತೇನೆ.
ನಿನ್ನ ಋಣವನ್ನು ನಾನು ಎಂದೂ ತೀರಿಸಲು ಸಾಧ್ಯವಿಲ್ಲ ಎಂದು ಕಣ್ಣೀರು ಹಾಕುತ್ತಾನೆ. ಆದರೆ ಈ ಕಡೆ ಸುಮತಿಯ ಮನಸ್ಸು ಅಲ್ಲಕಲ್ಲೋಲವಾಗಿರುತ್ತದೆ. ಸುಮತಿ ಯೋಚಿಸುತ್ತಾಳೆ ತನ್ನ ಮತ್ತು ತನ್ನ ಕುಟುಂಬದ ಬಗ್ಗೆ. ಆದರೆ ಅವಳಿಗೆ ಏನೂ ನೆನಪಿಗೆ ಬರುತ್ತಿರಲಿಲ್ಲ. ಅವಳು ಎಲ್ಲವನ್ನೂ ಮರೆತಿರುತ್ತಾಳೆ. ಆಗ ಅವಳು ರಾಜಕುಮಾರನನ್ನು ನನಗೆ ಏನಾಯಿತು, ನಾನು ಯಾರು ಎಂದು ಕೇಳುತ್ತಾಳೆ. ಆಗ ವಿಕ್ರಮ ಸುಮತಿಗೆ ಹೇಳುತ್ತಾನೆ, ನೀನು ನಿನ್ನ ಜೀವನದ ಅತ್ಯಮೂಲ್ಯವಾದ ಜ್ಞಾಪಕವನ್ನು ನನಗಾಗಿ ತ್ಯಾಗ ಮಾಡಿದ್ದೀಯಾ ಎಂದು. ಆಗ ಸುಮತಿ, ಹಾಗಾದರೆ ನಾನು ನನ್ನ ಕುಟುಂಬವನ್ನು ಸೇರಿಕೊಳ್ಳಲು ಆಗುವುದಿಲ್ಲವಾ ಎಂದು ಕೇಳುತ್ತಾಳೆ. ಆಗ ವಿಕ್ರಮ್ ಹೇಳುತ್ತಾನೆ, ನಿನ್ನ ನೋವು ಏನೆಂದು ನನಗೆ ಅರ್ಥವಾಗುತ್ತದೆ. ಆದರೆ ನನ್ನನ್ನು ನಂಬು, ನಾನು ನಿನ್ನನ್ನು ಜೀವನ ಪೂರ್ತಿ ಸಂತೋಷವಾಗಿ ಇಟ್ಟುಕೊಳ್ಳುತ್ತೇನೆ. ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಜೀವನ ಪರ್ಯಂತ ಪ್ರಯತ್ನ ಪಡುತ್ತಾನೇ ಇರುತ್ತೇನೆ ಎಂದು ಹೇಳುತ್ತಾನೆ. ಆಗ ಆ ನದಿ ಮತ್ತೆ ಹೇಳುತ್ತದೆ, ನಿಮ್ಮಿಬ್ಬರ ಈ ಮಿಲನಕ್ಕೆ ಒಂದು ಕಾರಣ ಇದೆ, ಅದು ಮುಂದೆ ನಿಮಗೆ ಗೊತ್ತಾಗಲಿದೆ ಎಂದು. ಅವರಿಬ್ಬರನ್ನು ಆಶೀರ್ವದಿಸಿ ಅಲ್ಲಿಂದ ಕಳಿಸುತ್ತದೆ. ಅವರಿಬ್ಬರಿಗೂ ನಡೆಯುತ್ತಾ ಒಂದು ಊರಿನ ಕಡೆ ಹೋಗುತ್ತಾರೆ. ಆ ಊರಿನಲ್ಲಿ ಏನೋ ಒಂದು ತಿಳಿಯದಂತಹ ಒಂದು ವಿಚಿತ್ರವಾದ ವಾತಾವರಣ ಉಂಟಾಗುತ್ತದೆ. ಆ ಊರಿನ ಜನ ಇವರನ್ನು ನೋಡಿ ಭಯಪಡುತ್ತಾರೆ. ಆ ಜನರೊಳಗೆ ಇದ್ದಂತಹ ಒಂದು ಮುದುಕಿ ಹೇಳುತ್ತಾಳೆ, ಇದೇ ಆ ಕಾಡಿನಲ್ಲಿ ಇದ್ದಂತಹ ದೊಡ್ಡ ಗೊರಿಲಾ ಎಂದು. ಆಗ ಆ ಯುವರಾಜ ನಡೆದಿರುವಂತಹ ಎಲ್ಲವನ್ನೂ ಹೇಳಲು ಪ್ರಯತ್ನಿಸುತ್ತಾನೆ. ಆದರೆ ಯಾರೂ ಕೇಳಿಸಿಕೊಳ್ಳುವುದಿಲ್ಲ. ಆ ಗೊರಿಲಾ ನಮ್ಮ ಊರಿನ ಎಷ್ಟೋ ಜನಗಳಿಗೆ ಕೇಡನ್ನು ಉಂಟು ಮಾಡಿದೆ, ಹೀಗಾಗಿ ಈ ಗೊರಿಲಾ ನಮ್ಮ ಊರಿನಲ್ಲಿ ಇರಬಾರದು ಎಂದು ಹೇಳುತ್ತಾರೆ ಅಲ್ಲಿನ ಜನ. ಆಗ ಯುವರಾಜ ಮತ್ತು ಸುಮತಿ ಇಬ್ಬರು ಮತ್ತೆ ಕಾಡಿನೊಳಗೆ ಹೊರಟು ಹೋಗುತ್ತಾರೆ. ಆಗ ವಿಕ್ರಮ್ ಹೇಳುತ್ತಾನೆ, ಊರಿನ ಜನ ನನ್ನನ್ನು ಸ್ವೀಕರಿಸುತ್ತಿಲ್ಲ, ಹಾಗಾಗಿ ನನ್ನ ಶಾಪ ಇನ್ನೂ ವಿಮೋಚನೆಯಾಗಿಲ್ಲ ಎಂದು. ಆಗ ಸುಮತಿ ಹೇಳುತ್ತಾಳೆ, ನಿನ್ನ ಜೀವನದಲ್ಲಿ ಏನೇನು ನಡೆದಿದೆಯೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಎಲ್ಲವನ್ನೂ ನೀನು ಹೇಳಿದರೆ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನಿನ್ನ ಜೀವನದಲ್ಲಿ ಏನೇನು ನಡೆದಿದೆ ಎಂದು. ಇಬ್ಬರು ಹೌದು, ನೀನು ಹೇಳುತ್ತಿರುವುದು ಸರಿ ಎಂದು ಯೋಚಿಸುತ್ತಾ ರಾತ್ರಿ ಅಲ್ಲೇ ಉಳಿದುಕೊಳ್ಳುತ್ತಾರೆ. ಮತ್ತೆ ಬೆಳಿಗ್ಗೆ ಎದ್ದು ಆ ನದಿಯ ಬಳಿಗೆ ಹೋಗುತ್ತಾರೆ. ಆ ನದಿಯ ಬಳಿ ಒಂದು ವಿಚಿತ್ರವಾದ ವಾತಾವರಣವಿರುತ್ತದೆ ಮತ್ತು ನದಿ ನೀರು ಕಪ್ಪಾಗುತ್ತದೆ. ಇವಾಗ ರಾಜಕುಮಾರ ನದಿಯ ಹತ್ತಿರ ಕೇಳುತ್ತಾನೆ, ನೀನು ನನಗೆ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿದೆ ಅಲ್ಲವೇ? ಆದರೆ ನನ್ನದೇ ಜನರು ನನ್ನನ್ನು ಒಪ್ಪಿಕೊಳ್ಳುತ್ತಿಲ್ಲ. ಅಸಲಿಗೆ ನನ್ನ ಶಾಪ ವಿಮೋಚನೆ ಆಗಿದೆಯಾ ಅಥವಾ ಇಲ್ಲವಾ? ಆಗ ನದಿ ಹೇಳುತ್ತದೆ, ನೀನು ಶಾಪದಿಂದ ವಿಮೋಚನೆ ಆಗಿದ್ದೀಯಾ, ಆದರೆ ಆಕೆಯ ತ್ಯಾಗ ಇನ್ನೂ ಕೂಡ ಮುಗಿದಿಲ್ಲ ಎಂದು ಹೇಳುತ್ತದೆ. ಆಗ ಸುಮತಿಗೆ ಏನೂ ಅರ್ಥವಾಗುವುದಿಲ್ಲ. ಆಗ ಸುಮತಿ ಅದು ಹೇಗೆ ಎಂದು ಕೇಳುತ್ತಾಳೆ. ಆಗ ಆ ವಾಣಿ ಹೇಳುತ್ತದೆ, ನೀನು ನಿನ್ನ ನೆನಪನ್ನು ತ್ಯಾಗವೇನೋ ಮಾಡಿದ್ದೀಯಾ ಸರಿ, ಆದರೆ ಅದೆಲ್ಲ ಮೇಲ್ನೋಟಕ್ಕೆ ಮಾತ್ರ. ಆತ ಸಂಪೂರ್ಣವಾಗಿ ಶಾಪದಿಂದ ವಿಮೋಚನೆ ಆಗಬೇಕಾದರೆ ನೀನು ನಿನ್ನ ಆತ್ಮದಿಂದ ತ್ಯಾಗ ಮಾಡಬೇಕು ಎಂದು ಹೇಳುತ್ತದೆ. ಇದರಿಂದ ಯುವರಾಜ ಕೋಪದಿಂದ ಕೂಗಾಡುತ್ತಾನೆ, ಸುಮತಿ ಈಗಾಗಲೇ ನನಗೋಸ್ಕರ ತುಂಬ ತ್ಯಾಗ ಮಾಡಿದ್ದಾಳೆ, ಮತ್ತಷ್ಟು ತ್ಯಾಗ ಮಾಡು ಎಂದರೆ ಹೇಗೆ? ಇದು ನ್ಯಾಯವಲ್ಲ ಎಂದು ವಾದಿಸುತ್ತಾನೆ. ಆಗ ನದಿಯ ವಾಣಿ ಹೇಳುತ್ತದೆ, ನಿನ್ನ ಶಾಪ ವಿಮೋಚನೆ ಆಗಬೇಕಾದರೆ ಆಕೆಯ ಸಂಪೂರ್ಣ ತ್ಯಾಗ ಮಾಡಲೇಬೇಕು. ಒಂದು ವೇಳೆ ಆಕೆ ಇದೆಲ್ಲವನ್ನು ಮಾಡದೇ ಹೋದರೆ ನೀನು ಮತ್ತೆ ಗೊರಿಲಾ ಆಗ್ತೀಯ. ಆದರೆ ಈ ಬಾರಿ ನಿನ್ನನ್ನು ಯಾರೂ ಕೂಡ ಕಾಪಾಡುವುದಕ್ಕೆ ಆಗುವುದಿಲ್ಲ. ನೀನು ಜೀವನ ಪರ್ಯಂತ ಹಾಗೆಯೇ ಉಳಿಯಬೇಕಾಗುತ್ತದೆ ಎಂದು ಹೇಳುತ್ತದೆ ಆ ನದಿ. ಅದಕ್ಕೆ ಸುಮತಿ, ನಾನು ತ್ಯಾಗ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ವಿಕ್ರಮ್ ಅವಳನ್ನು ತಡೆಯಲು ಪ್ರಯತ್ನ ಪಡುತ್ತಾನೆ. ನನ್ನ ಬಲಿದಾನದಿಂದ ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುವುದಾದರೆ ನಾನು ತ್ಯಾಗ ಮಾಡಲು ಸಿದ್ಧ ಎಂದು ಹೇಳುತ್ತಾಳೆ. ಆಗ ವಾಣಿ ಹೇಳುತ್ತದೆ, ಈ ಸಾರಿ ನೀನು ನಿನ್ನ ಇಷ್ಟಗಳನ್ನು ಮತ್ತು ನಿನ್ನ ಕನಸುಗಳನ್ನು ಸಹ ತ್ಯಾಗ ಮಾಡಬೇಕಾಗಿ ಬರುತ್ತದೆ ಎಂದು. ಅಂದರೆ ನಿನ್ನ ಜೀವನದಲ್ಲಿ ಇನ್ನು ಯಾವುದೇ ಸಂತೋಷಗಳು ಇರುವುದಿಲ್ಲ, ನೀನು ಕೇವಲ ಬೇರೆಯವರಿಗೋಸ್ಕರ ಬದುಕುವೆ ಅಷ್ಟೇ ಎಂದು ಹೇಳುತ್ತದೆ. ಅದಕ್ಕೆ ಸುಮತಿ ಒಪ್ಪಿಕೊಳ್ಳುತ್ತಾಳೆ. ಆಗ ನದಿಯಲ್ಲಿ ಇದ್ದಂತಹ ಬೆಳಕಿನ ಕಿರಣಗಳು ಸುಮತಿಯನ್ನು ಸುತ್ತುವರಿಯುತ್ತವೆ. ಆ ಬೆಳಕಿನಿಂದ ಯುವರಾಜ ವಿಕ್ರಮ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾನೆ. ಇನ್ನು ಸುಮತಿಯ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಆದರೆ ಯುವರಾಜ ತಡೆಯಲು ಪ್ರಯತ್ನಿಸುತ್ತಾನೆ. ಆ ಬೆಳಕಿನ ಕಿರಣಗಳು ತನ್ನ ಕೆಲಸವನ್ನು ಪೂರ್ತಿ ಮಾಡುವ ತನಕ ಅವಳನ್ನು ಬಿಡುವುದೇ ಇಲ್ಲ. ನಂತರ ಆಕೆ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬೀಳುತ್ತಾಳೆ. ನಂತರ ಯುವರಾಜ ಆಕೆಯನ್ನು ಎಬ್ಬಿಸಿ, ಈಗ ನೀನು ಹೇಗಿದ್ದೀಯಾ ಎಂದು ಕೇಳುತ್ತಾನೆ. ಸುಮತಿ ಅವಳನ್ನೇ ನೋಡುತ್ತಿರುತ್ತಾಳೆ. ಆದರೆ ಅವಳ ಕಣ್ಣುಗಳಲ್ಲಿ ಈಗ ಯಾವುದೇ ತೇಜಸ್ಸಿಲ್ಲ. ಅವಳು ಯುವರಾಜನಿಗೆ ಹೇಳುತ್ತಾಳೆ,
ನನ್ನ ಜೀವನದಲ್ಲಿ ನಿಮಗೆ ಸಹಾಯ ಮಾಡುವುದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದು ಯುವರಾಜ ಹೇಳುತ್ತಾನೆ. ಒಂದು ಹುಡುಗಿ ನನಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾಳಲ್ಲ ಎಂದು ಅವನು ತುಂಬ ನೊಂದುಕೊಳ್ಳುತ್ತಾನೆ. ಆಗ ವಿಕ್ರಮ ಅವಳ ಕೈಗಳನ್ನು ಹಿಡಿದುಕೊಂಡು ನಿನ್ನ ತ್ಯಾಗವನ್ನು ನಾನು ವೃಥಾ ಆಗಲು ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಆಗ ರಾಜ ಆ ನದಿಯ ಮೇಲೆ ಕೋಪದಿಂದ ಕೂಗಾಡುತ್ತಾನೆ. ತಪ್ಪನ್ನು ಮಾಡಿದ್ದು ನಾನು, ಶಿಕ್ಷೆ ನನಗೆ ಕೊಡಲಾಗಿತ್ತು. ಆದರೆ ಈ ಅಮಾಯಕ ಹುಡುಗಿಯನ್ನು ಯಾಕೆ ಬಲಿ ಪಡೆಯುತ್ತಿದ್ದೀಯಾ ಎಂದು ಬೈಯುತ್ತಾನೆ. ಆಗ ಆ ನದಿಯಲ್ಲಿರುವ ವಾಣಿ ಹೇಳುತ್ತದೆ, ಈಕೆಯ ಸ್ಥಿತಿಗೆ ಕಾರಣ ಅವಳೇ ಅದನ್ನು ಆಯ್ಕೆ ಮಾಡಿಕೊಂಡಿದ್ದು. ಯಾಕೆಂದರೆ ಒಂದು ಶಾಪ ತಾನು ಮಾಡಿದ ಸ್ವಂತ ಕರ್ಮಗಳಿಂದಲೇ ಬರುವುದಿಲ್ಲ ಎಂದು. ಆಗ ಯುವರಾಜ, ಹಾಗಾದರೆ ಆ ಶಾಪದ ಹಿಂದೆ ಇನ್ನೇನಾದರೂ ರಹಸ್ಯ ಇದೆಯಾ ಎಂದು ಕೇಳುತ್ತಾನೆ. ಹೌದು, ಈ ನಿನ್ನ ಶಾಪ ಕೇವಲ ಮಂತ್ರಗಾತಿ ಕೊಟ್ಟಂತಹ ಶಾಪದಿಂದ ಮಾತ್ರ ಬಂದಿಲ್ಲ. ಇದಕ್ಕೂ ಮತ್ತು ನಿನ್ನ ಕುಟುಂಬಕ್ಕೂ ಸಂಬಂಧಿಸಿದ ಹಳೆಯ ಲೆಕ್ಕಾಚಾರಗಳು ಇವೆ ಎಂದು ಹೇಳುತ್ತದೆ. ಅಸಲಿಗೆ ನಿನ್ನ ಪೂರ್ವಿಕರು ಆ ಮಂತ್ರವಾದಿ ಇದ್ದಂತಹ ಊರನ್ನು ಆಕ್ರಮಣ ಮಾಡಿ ಆಕೆಯ ಕುಟುಂಬವನ್ನು ನಾಶ ಮಾಡಿದರು. ಅದಕ್ಕಾಗಿಯೇ ಆಕೆ ಅವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ ಎಂದು ಶಪಥ ಮಾಡಿದ್ದಳು. ನಿನ್ನ ತಂದೆ ಕೂಡ ಅದನ್ನೆಲ್ಲ ತಡೆಯಲು ಪ್ರಯತ್ನಪಟ್ಟಿದ್ದ. ಆದರೆ ಕೊನೆಗೆ ಆ ಶಾಪ ನಿನಗೆ ತಟ್ಟಿತು. ಹೋದ ಜನ್ಮದಲ್ಲಿ ನಿನ್ನ ತಾತ ಮುತ್ತಾತಂದಿರು ಮಾಡಿದ ಶಾಪಗಳೆಲ್ಲವೂ ನಿನಗೆ ಸುತ್ತಿಕೊಂಡಿದೆ. ಆದ್ದರಿಂದ ನೀನು ಇಷ್ಟೆಲ್ಲ ಅನುಭವಿಸಿದೆ ಎಂದು ಹೇಳಿತು. ಆಗ ಯುವರಾಜ ಹೇಳುತ್ತಾನೆ, ಇದೆಲ್ಲದರಿಂದ ಬಿಡುಗಡೆಯಾಗಲು ಏನಾದರೂ ಮಾರ್ಗವಿದೆಯಾ? ಇದ್ದರೆ ದಯವಿಟ್ಟು ತಿಳಿಸು ಎಂದು ಹೇಳುತ್ತಾನೆ. ಮತ್ತು ಇದರಲ್ಲಿಂದ ಸುಮತಿಯನ್ನು ರಕ್ಷಿಸುವುದು ಹೇಗೆ ಎಂದು ಕೂಡ ಕೇಳುತ್ತಾನೆ. ಆಗ ಆ ನದಿಯ ವಾಣಿ ಹೇಳುತ್ತದೆ, ನೀನು ಹೇಗಾದರೂ ಮಾಡಿ ಆ ಮಂತ್ರವಾದಿಯನ್ನು ಹುಡುಕಿ ಅಲ್ಲಿಗೆ ತಲುಪು. ಅವಳು ದಟ್ಟವಾದ ಕಾಡಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲೇ ಬಚ್ಚಿಟ್ಟುಕೊಂಡಿದ್ದಾಳೆ. ಇನ್ನು ಆಕೆಯನ್ನು ಹುಡುಕುವುದು ಎಂದರೆ ನೀನು ನಿನ್ನ ಸಾವನ್ನು ಹುಡುಕಿದಂತೆ ಎಂದು ಹೇಳುತ್ತಾಳೆ. ಆಗ ಸುಮತಿ ಹೇಳುತ್ತಾಳೆ, ನಾನು ನಿಮ್ಮ ಜೊತೆ ಬರುತ್ತೇನೆ. ಅದಕ್ಕೆ ಯುವರಾಜ, ನೀನು ನನಗೋಸ್ಕರ ಕಳೆದುಕೊಂಡಿರುವುದು ಸಾಕು, ಇನ್ನೇನೂ ಬೇಡ ಎಂದು ಹೇಳುತ್ತಾನೆ. ಅದಕ್ಕೆ ಸುಮತಿ, ಈಗ ನನ್ನ ಜೀವನ ನಿಮಗಾಗಿ ಸಹಾಯ ಮಾಡುವುದಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಉಪಯೋಗವಿಲ್ಲ ಎಂದು ಹೇಳುತ್ತಾಳೆ. ಅನಂತರ ಇಬ್ಬರೂ ಸೇರಿ ಮಂತ್ರಗಾತೆಯನ್ನು ಹುಡುಕಲು ಹೊರಡುತ್ತಾರೆ. ಆ ಕಾಡಿನಲ್ಲಿ ಅತ್ಯಂತ ಭಯಂಕರವಾದ ಸ್ಥಳಕ್ಕೆ ಹೋಗುತ್ತಾರೆ. ಆ ಸುತ್ತಮುತ್ತಲಿನಲ್ಲಿ ಕೇಳುತ್ತಿರುವಂತಹ ಸ್ವರಗಳಿಂದ ಇವರಿಗೆ ಭಯ ಕೂಡ ಆಗುವುದಿಲ್ಲ. ಹೀಗಾಗಿ ಅವರು ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಅಲ್ಲಿ ಒಂದು ಚಿಕ್ಕ ಗುಡಿಸಲು ಕಾಣಿಸುತ್ತದೆ. ಆ ಗುಡಿಸಲಿನ ಸುತ್ತಮುತ್ತಲೂ ಕೂಡ ದೊಡ್ಡ ಮರದ ಬೇರುಗಳಿಂದ ಆವರಿಸಲ್ಪಟ್ಟಿದೆ. ಹಾಗಾಗಿ ಅವರಿಬ್ಬರು ಮಂತ್ರವಾದಿ ಇರುವ ಸ್ಥಳ ಇದೆ ಎಂದು ಖಚಿತಪಡಿಸಿಕೊಂಡು ಆ ಗುಡಿಸಲಿನ ಬಾಗಿಲು ತಟ್ಟುತ್ತಾರೆ. ಆಗ ಒಳಗಿನಿಂದ ಒಂದು ಕರ್ಕಶವಾದ ಧ್ವನಿ ಕೇಳಿಬರುತ್ತದೆ. ಇಲ್ಲಿ ಯಾರಾದರೂ ಬರುವುದು ತುಂಬ ಅಪಾಯಕಾರಿ ಎಂದು ನಿಮಗೆ ಗೊತ್ತಿಲ್ಲವಾ? ಆಗ ಯುವರಾಜ ಹೇಳುತ್ತಾನೆ, ನನ್ನ ಹೆಸರು ವಿಕ್ರಮ. ನಾನು ಒಂದು ಸಾಮ್ರಾಜ್ಯದ ಯುವರಾಜ. ನಾನು ರಾಜ ಆಗಬೇಕಾಗಿದ್ದವನು. ನಮ್ಮ ಪೂರ್ವಿಕರು ನಿಮ್ಮ ಬಳಿ ನಡೆದುಕೊಂಡ ರೀತಿಗೆ ನನಗೆ ನಾಚಿಕೆಯಾಗುತ್ತಿದೆ. ಆದ್ದರಿಂದ ನಾನು ನಿಮ್ಮ ಬಳಿ ಕ್ಷಮಾಪಣೆ ಕೇಳಲು ಬಂದಿದ್ದೇನೆ ಎಂದ. ಆಗ ಗುಡಿಸಲಿನ ಬಾಗಿಲು ತೆರೆದುಕೊಂಡು ಒಂದು ವಿಚಿತ್ರವಾದ ರೂಪ ಹೊರಬರುತ್ತದೆ. ಆ ರೂಪ, ಅದರ ಕಣ್ಣುಗಳು ಬೆಂಕಿಯನ್ನು ಉಗುಳುತ್ತಿರುತ್ತದೆ. ಅಷ್ಟು ಭಯಾನಕವಾಗಿರುತ್ತದೆ ಆ ಮಂತ್ರವಾದಿಯ ರೂಪ. ಒಂದು ವಯಸ್ಸಾದಂತಹ ಮುದುಕಿ ತುಂಬ ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಬಂದು ಹೇಳುತ್ತಾಳೆ, ಎಷ್ಟು ಧೈರ್ಯವಿದ್ದರೆ ನೀನು ಇಲ್ಲಿಯವರೆಗೂ ಬಂದಿರುತ್ತೀಯ? ನಿನ್ನ ಕ್ಷಮಾಪಣೆಯಿಂದ ಮಾಡಿದ ತಪ್ಪು ಸರಿ ಹೋಗುತ್ತದೆಯಾ ಎಂದು ಕೇಳುತ್ತಾಳೆ. ಆಗ ಯುವರಾಜ ಹೇಳುತ್ತಾನೆ, ಹೌದು ನಿಜ, ಕ್ಷಮಾಪಣೆ ಸರಿ ಹೋಗುವುದಿಲ್ಲ. ಆದರೆ ತಪ್ಪನ್ನು ಸರಿ ಮಾಡುವುದಕ್ಕೆ ನಾನು ಏನು ಬೇಕಾದರೂ ಮಾಡಲು ಸಿದ್ಧವಿದ್ದೇನೆ ಎಂದು ಹೇಳುತ್ತಾನೆ. ಆಗ ಮಂತ್ರವಾದಿ ಸುಮತಿಯ ಕಡೆ ಹೇಳುತ್ತಾಳೆ, ಈಕೆ ಯಾರು? ಇವಳು ಕೂಡ ನಿಮ್ಮ ಕುಟುಂಬಕ್ಕೆ ಸೇರಿದವಳ ಎಂದು. ಅದಕ್ಕೆ ಸುಮತಿ, ಇಲ್ಲ, ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದು ಹೇಳುತ್ತಾಳೆ. ಆಗ ವಯಸ್ಸಾದ ಮಂತ್ರವಾದಿ ಹೇಳುತ್ತಾಳೆ, ಈಗ ನಿನ್ನ ಜೀವನಕ್ಕೆ ಬಲ ಮತ್ತು ಬಲಹೀನತೆ. ಒಂದು ವೇಳೆ ನೀನು ಶಾಪವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬೇಕಾದರೆ ನಿನ್ನ ಜೀವನದಲ್ಲಿ ತುಂಬ ಅಮೂಲ್ಯವಾದದ್ದನ್ನು ನನಗೆ ತ್ಯಾಗ ಮಾಡಬೇಕು ಎಂದು ಕೇಳುತ್ತಾಳೆ. ಅದಕ್ಕೆ ಯುವರಾಜ ಅದೇನೆಂದು ಕೇಳುತ್ತಾನೆ. ಅದಕ್ಕೆ ಶಾಶ್ವತವಾಗಿ ನೀನು ಸುಮತಿಯನ್ನು ಬಿಟ್ಟು ಬಿಡಬೇಕು ಎಂದು ಹೇಳುತ್ತಾಳೆ ಮಂತ್ರಗತ್ತಿ. ಅದಕ್ಕೆ ಯುವರಾಜ, ಹೀಗೆ ತನ್ನ ಜೀವನವನ್ನು ನನಗಾಗಿಯೇ ತ್ಯಾಗ ಮಾಡಿದ್ದಾಳೆ. ನನ್ನ ಜೀವನಕ್ಕಾಗಿ ಒಂದು ಹೊಸ ಮಾರ್ಗವನ್ನು, ಒಂದು ಹೊಸ ಜೀವನವನ್ನು ಕೊಟ್ಟಿದ್ದಾಳೆ. ಹಾಗಾಗಿ ನಾನು ಇವಳನ್ನು ಬಿಟ್ಟುಕೊಡಲಾರೆ ಎಂದು ಹೇಳುತ್ತಾನೆ. ಅದಕ್ಕೆ ಆ ಮಂತ್ರಗಾತಿ,
ಹಾಗಾದರೆ ನೀನು ನಿನ್ನ ಶಾಪ ವಿಮೋಚನೆಯ ಬಗ್ಗೆ ಮರೆತು ಬಿಡು ಎಂದು ಹೇಳುತ್ತಾಳೆ. ಆಗ ಅಲ್ಲಿದ್ದಂತಹ ಸುಮತಿ ಯುವರಾಜನನ್ನು ಒಪ್ಪಿಸಲು ಪ್ರಯತ್ನ ಪಡುತ್ತಾಳೆ. ಆದರೆ ಯುವರಾಜ ಮಾತ್ರ ಅವಳನ್ನು ಬಿಟ್ಟು ಹೋಗಲು ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಸುಮತಿ ಹೇಳುತ್ತಾಳೆ, ನಾನು ನಿನಗೋಸ್ಕರ ಇಷ್ಟೊಂದು ಮಾಡಿದ್ದೇನೆ. ಹೇಳಬೇಕೆಂದರೆ ಈಗ ನನ್ನ ಜೀವನದಲ್ಲಿ ಏನೂ ಉಳಿದಿಲ್ಲ. ಮುಖ್ಯವಾಗಿ ನಿನ್ನನ್ನು ಈ ಶಾಪದಿಂದ ಸಂಪೂರ್ಣವಾಗಿ ವಿಮುಕ್ತಿಗೊಳಿಸುವುದೇ ನನ್ನ ಜೀವನದ ಆಶಯ. ಆಗ ಯುವರಾಜ ತುಂಬ ಯೋಚಿಸಿ ಒಪ್ಪಿಕೊಳ್ಳುತ್ತಾನೆ. ಆಗ ಮಂತ್ರಗಾತಿಯನ್ನು ಕೇಳುತ್ತಾನೆ, ನಾನು ಇವಳನ್ನು ಇಲ್ಲಿ ಬಿಟ್ಟು ಹೋದರೆ ನನ್ನ ಶಾಪ ಪೂರ್ತಿಯಾಗಿ ವಿಮೋಚನೆಯಾಗುತ್ತದೆಯಾ? ಹೌದು, ಆಕೆಯನ್ನು ಬಿಟ್ಟರೆ ಎಂದು ಹೇಳುತ್ತಾಳೆ ಮಂತ್ರಗಾತಿ. ಅದಕ್ಕೆ ಯುವರಾಜ ಹೃದಯವನ್ನು ಕಲ್ಲು ಮಾಡಿಕೊಂಡು ಸರಿ ಎಂದು ಹೇಳುತ್ತಾನೆ. ಮತ್ತು ಆ ಮಂತ್ರವಾದಿ ಹತ್ತಿರ, ನಾನು ಇಷ್ಟೊಂದು ಕಷ್ಟ ಅನುಭವಿಸಿದ್ದೇನಲ್ಲ, ನನಗೆ ಒಂದು ವರವನ್ನು ಕೊಡುತ್ತೀಯಾ ಎಂದು ಕೇಳುತ್ತಾನೆ. ಆಕೆ ಸರಿ ಕೇಳು, ನಿನಗೆ ಏನು ಬೇಕು ಎಂದು ಕೇಳುತ್ತಾಳೆ. ನಾನು ನನ್ನ ಜನಗಳ ಮಧ್ಯೆ ಹೋಗಬೇಕು ಮತ್ತು ನನ್ನ ಮನಸ್ಸಿನಲ್ಲಿರುವ ಒಂದು ಹೆಣ್ಣಿನ ಜೊತೆ ನನ್ನ ಮದುವೆಯಾಗಬೇಕು. ನಾನು ಜೀವನ ಪರ್ಯಂತ ಅವಳ ಜೊತೆ ಸಂತೋಷವಾಗಿ ಬದುಕಬೇಕು ಎಂದು ಅವನು ಕೇಳಿಕೊಳ್ಳುತ್ತಾನೆ. ಆ ಮುದುಕಿ, ಯಾರು ಆ ಹುಡುಗಿ ಎಂದು ಕೇಳುತ್ತಾಳೆ. ಅದಕ್ಕೆ ಯುವರಾಜ ಹೇಳುತ್ತಾನೆ, ನಾನು ತುಂಬ ಪ್ರೀತಿಸಿದಂತಹ ಹುಡುಗಿ ಎಂದು. ಸರಿ, ಹಾಗಿದ್ದರೆ ನೀನು ಆ ಹುಡುಗಿಯನ್ನೇ ಮದುವೆ ಮಾಡಿಕೊಂಡು ಜೀವನ ಪರ್ಯಂತ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಬಾಳು. ಇಂದಿನಿಂದ ನನ್ನ ಶಾಪ ನಿನಗೆ ಇರುವುದಿಲ್ಲ ಎಂದು ಅವನನ್ನು ಆಶೀರ್ವಾದ ಮಾಡುತ್ತಾಳೆ. ಆಗ ವಿಕ್ರಮ ಸುಮತಿಯ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಆಕೆ ಹೇಳುತ್ತಾಳೆ, ಏನು ಮಾಡ್ತಾ ಇದೆಯಾ? ನೀನು ಅವಳನ್ನು ಬಿಟ್ಟು ಹೋಗಬೇಕು ಎಂದು. ಆಗ ವಿಕ್ರಮ್ ಹೇಳುತ್ತಾನೆ, ನೀನು ತಾನೇ ಆಶೀರ್ವಾದ ಮಾಡಿದೆ, ನೀನು ಪ್ರೀತಿಸಿದ ಹುಡುಗಿಯ ಜೊತೆ ಮದುವೆ ಆಗಲಿ ಎಂದು. ನಾನು ಪ್ರೀತಿಸಿದ್ದು ಸುಮತಿಯನ್ನೇ, ನನಗೋಸ್ಕರ ಅವಳ ಜೀವನವನ್ನೇ ತ್ಯಾಗ ಮಾಡಿದ್ದಾಳೆ. ಈಗ ನಿನ್ನ ಆಶೀರ್ವಾದವನ್ನು ನೀನೇ ವಾಪಸ್ ತಗೋತೀಯಾ ಅಂತ ಅಮಾಯಕವಾಗಿ ಕೇಳುತ್ತಾನೆ. ಅವನ ಚಾಲಾಕಿತನಕ್ಕೆ ಮನಸೊದ್ದು ನಗುತ್ತಾ ಅವರನ್ನು ಕಳಿಸಿಕೊಡುತ್ತಾಳೆ ಮಂತ್ರಗತ್ತೆ. ನದಿಯ ವಾಣಿ ಹೇಳಿದ ಉಪಾಯ ಕೆಲಸ ಮಾಡಿತು. ವಿಕ್ರಮ್ ಮತ್ತು ಸುಮತಿ ಸಂತೋಷವಾಗಿ ಅವರ ರಾಜ್ಯವನ್ನು ಸೇರಿಕೊಂಡರು. ಮದುವೆ ಮಾಡಿಕೊಂಡು ಸಂತೋಷವಾಗಿ ಜೀವನ ಸಾಗಿಸಿದರು. ಫ್ರೆಂಡ್ಸ್, ನಿಮಗೆ ನಮ್ಮ ಸ್ಟೋರಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.